ಕೊಡೋಣ 1,65,000 ಸರ್. ಶಿಫ್ಟ್ 2,75,000 ಗೆ 42,000 ಸರ್ ಇದು. ಹೌದು ಸರ್, ಬರೇ 42,000. ಪೋಲೋ ಸಿಂಗಲ್ ಓನರ್ 85,000 ಗೆ ಸಿಗ್ತಾ ಇರೋದು. ಎಷ್ಟು ಸರ್ ಇದು? 1,00,000 1,75,000 ಗೆ ಸರ್. 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 1,85,000 ಹೌದು ಸರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 15 ಲಕ್ಷ ಕಡಿಮೆ ಸಿಗಲ್ಲ ಸರ್. ಈ ತರ ಇರೋ ವೆಹಿಕಲ್, ಈ ತರ ಟೆಸ್ಟ್ ಅಲ್ಲಿ ಇರೋದು ಕರ್ನಾಟಕ ಕಾರ್ ಝೋನ್ ವಿಸಿಟ್ ಮಾಡಿ ಜಸ್ಟ್ 13,50,000 ಮಾಡ್ಕೊಡೋಣ. ವಿತ್ ಮೋಡಿಫೈರ್ ವಿತ್ ಮಾಡಿಫೈ ಸರ್. ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್. ಸೊ ಡೀಸೆಲ್ ವೆಹಿಕಲ್ 4,15,000. ಹೌದು ಸರ್. ಓಕೆ, ಡೀಸೆಲ್ ವೆಹಿಕಲ್ 5,75,000 ಸರ್. ಎದುರುಗಡೆ ಬಂದ್ರೆ ಜಸ್ಟ್ 5,60,000 ಕ್ಲೋಸ್ ಮಾಡ್ಕೊಡೋಣ. ಟಾಪ್ ಅಂಡ್ ವೆಹಿಕಲ್. ಹೌದು ಸರ್. 3,80,000 ಗೆ ನೋಡಿ. ಟಾಪ್ ಅಂಡ್ ವೆಹಿಕಲ್ ಶಿಫ್ಟ್ 3,80,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಎದುರುಗಡೆ ಬಂದ್ರೆ ಜಸ್ಟ್ 3,65,000 ಗೆ ಕ್ಲೋಸ್ ಮಾಡ್ಕೊಡೋಣ. 2,45,000. ಹೌದು ಸರ್. 2,40,000 ಕ್ಲೋಸ್ ಮಾಡ್ಕೊಡೋಣ. ಹೇಳಿದ್ದು ಸರ್ ಮೊದಲನೇ ಗಾಡಿ, ಫಸ್ಟ್ ಗಾಡಿ 45,000 ಇದೆ ಅಂತ. ಇದೇ ವೆಹಿಕಲ್ ಅದು ಸರ್. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 1,85,000 ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ, 3,10,000. ಹೌದು ಸರ್. ಸರ್ ಸಿಟಿ 2,75,000 11 ಮಾಡಲ್ ವೆಹಿಕಲ್ 6,10,000. ಹೌದು ಸರ್. ಎದುರುಗಡೆ ಬಂದ್ರೆ ಜಸ್ಟ್ 5,90,000 ಗೆ ಕ್ಲೋಸ್ ಮಾಡ್ಕೊಡೋಣ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ ಝೋನ್ ಬಂದಿದ್ದೀನಿ. ಹಾಗೇನೆ ರೀಸ್ಟಾಕ್ ನ ಮಾಡಿದ್ದಾರೆ. ಎಲ್ಲಾನು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹಾಗೇನೆ ಏರ್ ಅಂಡ್ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಸರಿ ಮಾತ್ರ ಸರ್ ಬಂದಾಗ ಹೇಳಿದ್ರು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸರ್. ಲಾಸ್ಟ್ ಟೈಮ್ ಗಿಂತ ಇನ್ನೂ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸೊ ಒಂದು ಬೆಸ್ಟ್ ನೀವು ಕಂಪೇರ್ ಅದರ್ ಶೋರೂಮ್ ಮಾಡ್ಬೋದು, ಅದಕ್ಕಿಂತ ಒಳ್ಳೆ ಪ್ರೈಸ್ ನಾವು ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಸರ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೋಣ. ಹಾಯ್ ಸರ್, ಹೇಗಿದ್ದೀರಾ? ಫೈನ್ ಸರ್. ನೀವು ಚೆನ್ನಾಗಿದ್ದೀರಾ? ಓಕೆ, ನಾನು ಚೆನ್ನಾಗಿದ್ದೀನಿ ಸರ್. ಮತ್ತೊಂದು ಸರಿ ಕರ್ನಾಟಕ ಕಾರ್ ಝೋನ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ಸರ್ ಲೊಕೇಶನ್ ಎಕ್ಸಾಕ್ಟ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಅಲ್ಲಿಂದ ನೀವು ಸ್ವಲ್ಪ ಡೌನ್ ಬಂದ್ರೆ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ 200 ಮೀಟರ್ ಮೇಲ್ಗಡೆ ಅಂಬೇಡ್ಕರ್ ಕಾಲೇಜ್ ಕಡೆ ಹೋಗೋ ದಾರಿಯಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ MK ಮತ್ತು ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ಇರೋದು. ಈ ಕಡೆ ಸುಂಗುತ್ಕಟ್ಟೆ ಆ ಕಡೆ ಬರೋವರಿಗೆ ಅಂಬೇಡ್ಕರ್ ಕಾಲೇಜ್ ಇಂದ ಸಿಗ್ನಲ್ ಹತ್ರ ಬಂದೆ ಅಲ್ಲಿಂದ ನೀವು ಲೆಫ್ಟ್ ತಗೊಂಡ್ರೆ ಇಲ್ಲೇ ನಿಮ್ಗೆ ರೈಟ್ ಸೈಡ್ MK ಮತ್ತು ಸೂಪರ್ ಮಾರ್ಕೆಟ್ ಇದೆ. ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಬಂದಿರುತ್ತೆ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ ಡೈರೆಕ್ಟ್ ಲೊಕೇಶನ್ ಕಳಿಸ್ತೀನಿ. ಸೊ ನಂಬರ್ ಕಾಲ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ನಾನು ಎಕ್ಸಾಕ್ಟ್ ಲೊಕೇಶನ್ ಕರೆಕ್ಟ್ ಆಗಿರೋ ಲೊಕೇಶನ್ ಕೂಡ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡೋದು. ಇಲ್ಲ ಗೂಗಲ್ ಅಲ್ಲಿ ಕರ್ನಾಟಕ ಕಾರ್ ಝೋನ್ ಅಂತ ಹಾಕಿದ್ರೆ ಅಂದ್ರೆ ಬಂದ್ಬಿಡುತ್ತೆ ಅನ್ಬೋದು. ಸರ್ ಇವತ್ತು ರೀಸ್ಟಾಕ್ ಮಾಡಿದ್ರಿಂದ ಎಷ್ಟು ಕಾರ್ಸ್ ಇದೆ ಸರ್ ಇವತ್ತು? ಸರ್ ಇವತ್ತು ಆಲ್ಮೋಸ್ಟ್ ನಿಮ್ಗೆ 60 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. 60 ವೆಹಿಕಲ್ಸ್ ಇದೆಯಾ ಸರ್? ಇವತ್ತು ಲಾಸ್ಟ್ ಟೈಮ್ 50-60 ಸಾವಿರಕ್ಕೆ ಕಾರ್ ಕೊಟ್ಟಿದ್ರಿ. ಈ ಸರಿ ಎಷ್ಟಿದೆ ಸರ್ ಪ್ರೈಸ್? ಸರ್ ಈ ಸತಿ ಬರೀ 42,000 ಇಂದ ಸ್ಟಾರ್ಟಿಂಗ್. 42,000? ಹೌದು ಸರ್. ಸೊ ಸ್ಟಾರ್ಟಿಂಗ್ ಪ್ರೈಸ್? ಹೌದು ಸರ್. ಸರ್ ಅದರ ಮೇಲೆ ಅಂದ್ರೆ ನಮಗೆ SU500 ಇನೋವಾ ಎಲ್ಲ ಇದೆಲ್ಲ ಸರ್? ಡಸ್ಟರ್ ಇದೆ ನಿಮ್ಗೆ, ಅದು ಕೂಡ ಲೇಟೆಸ್ಟ್ ಟಾಟಾ ನೆಕ್ಸಾನ್ ಇದೆ. ಮತ್ತೆ ಶೋಕಿ ಮಾಡೋರಿಗೆ ಪೋಲೋಗಳು ಇದೆ, ಮತ್ತೆ ಫ್ಯಾಮಿಲಿಗೆ ಓಡೋರಿಗೆ ರಿಟ್ಸ್ ಇದೆ, i20 ಇದೆ, ಮತ್ತೆ ಬೆಲೆನೋ ಇದೆ. ಸೊ ತುಂಬಾನೇ ರೀಸ್ಟಾಕ್ ಅಂತ ಹೇಳಿದ್ನಲ್ಲ, ತುಂಬಾನೇ ಬೇರೆ ಬೇರೆ ವೆಹಿಕಲ್ಸ್ ಎಲ್ಲ ಲಾಸ್ಟ್ ಟೈಮ್ ಇದೆಲ್ಲ ಚೇಂಜ್ ಮಾಡ್ಬಿಟ್ಟು ಬೇರೆ ಬೇರೆ ವೆಹಿಕಲ್ಸ್ ಎಲ್ಲ ತರಿಸಿದಾರೆ ಅನ್ಬೋದು. ಡಿಫ್ರೆಂಟ್ ಮಲ್ಟಿ ಬ್ರಾಂಡ್ ಈ ಸರಿ ತುಂಬಾನೇ ಬೇರೆ ಬೇರೆ ವೆಹಿಕಲ್ಸ್ ತರಿಸಿದಾರೆ ಅನ್ಬೋದು. ಇನೋವಾ ನೋಡೋರಿಗೆ ಇನೋವಾ ಇದೆ, ನೆಕ್ಸಾನ್, SU500 ಎಡೆಡ್ ಇದೆ, ಅದು ಹೇಳ್ದಂಗೆ ಅದೇ ಡಸ್ಟರ್, ಕ್ರೇಟಾಗಳು ತುಂಬಾನೇ ವೆಹಿಕಲ್ಸ್ ತರಿಸಿದ್ರೆ ಅನ್ಬೋದು. ಸರ್ EMI ಇದು ಲೋನ್ ಬಗ್ಗೆ ಸರ್ ಲೋನ್ ಬಗ್ಗೆ ಮಾತಾಡೋಕೆ ಹೋದ್ರೆ 2012 ಮಾಡಲ್ ಮೇಲೆ ಯಾವ್ದಾದ್ರು ವೆಹಿಕಲ್ ತಗೊಳ್ರೆ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿಡ್ ಇರ್ಬೇಕು, ಇಲ್ಲ ಅಂದ್ರೆ ಸ್ವಂತ ಮನೆ ಇರಬೇಕು. ಮೂರ್ ಪ್ರೊಫೈಲ್ಸ್ ಚೆನ್ನಾಗಿದ್ರೆ ಖಂಡಿತ 70 to 80% ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? ಹೌದು ಸರ್ ಇವಾಗ ಒಂದೊಂದು ವೆಹಿಕಲ್ ಮೇಲೆ ಡೌನ್ ಪೇಮೆಂಟ್ ಅಂತ ಇಷ್ಟಂತ ಮಾಡ್ಬೋದಾ? ಹೌದು ಸರ್, ಮಾಡ್ಬೋದು ಸರ್ ಅಂದಾಜು? ಸರ್ ಆರಾಮಾಗಿ ಸಿವಿಲ್ ಚೆನ್ನಾಗಿದ್ರೆ ಪೂರ್ತಿ ಲೋನು ಮಾಡ್ಕೊಡ್ತೀನಿ. 100% ಲೋನು ಮಾಡ್ಕೊಡ್ತೀನಿ. ಟ್ರಾನ್ಸಾಕ್ಷನ್ ಚೆನ್ನಾಗಿದೆ, ಸಿವಿಲ್ ಚೆನ್ನಾಗಿದ್ರೆ 100% ಲೋನು. ಝೀರೋ ಡೌನ್ ಪೇಮೆಂಟ್ ತರ? ಝೀರೋ ಡೌನ್ ಪೇಮೆಂಟ್, ಡಾಕ್ಯುಮೆಂಟ್ಸ್ ಅಂದ್ರೆ ಸಾಕು. ಡಾಕ್ಯುಮೆಂಟ್ಸ್ ಇದ್ರೆ, ಬಟ್ ಸಿವಿಲ್ ಚೆನ್ನಾಗಿರ್ಬೇಕು, ಸಾಲಿಡ್ ಪರ್ಸನ್ ಇರಬೇಕು. ಓಕೆ. ಸೊ ಆಲ್ಮೋಸ್ಟ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು ಅನ್ಕೊಂತೀನಿ. ಸೊ ಈ ಸರಿ ಮಾತ್ರ ಬೆಸ್ಟ್ ಬಜೆಟ್ ಅಲ್ಲಿ ಮತ್ತೆ ಹೇಳ್ತೀನಿ ನೋಡಿ, ಬೆಸ್ಟ್ ಬಜೆಟ್ ಹೈಲೈಟ್ಸ್ ನೋಡಿರ್ತಾರೆ, ನಿಮ್ಗೂ ಗೊತ್ತಾಗಿರುತ್ತೆ ಏನೇನ್ ಪ್ರೈಸ್ ಇದೆ ಅಂತ. ಇವತ್ತು ಸರ್ ಈ ಸತಿ ಒಂದು ಆಫರ್ ಇದೆ. ಹೌದಾ? ಯಾವ್ದಾದ್ರು ಗಾಡಿ ತಕೊಳ್ಳಿ, 20 ಲೀಟರ್ ಪೆಟ್ರೋಲ್ ಇಲ್ಲ ಅಂದ್ರೆ 20 ಲೀಟರ್ ಡೀಸೆಲ್ ಫ್ರೀ ಕೊಡ್ತೀನಿ. ಹೌದಾ? ಹೌದು ಶೋರ್. ಸೊ ನೋಡಿ, ಯಾವ್ದು ಗಾಡಿ ತಗೊಂಡ್ರು 20 ಲೀಟರ್ ಪೆಟ್ರೋಲ್ ಅವ್ರು ಡೀಸೆಲ್ ಎನಿ ಒನ್ ಯಾವ್ದನ್ನ ಆಗಿರ್ಬೋದು, ಸೊ ಫ್ರೀ ಆಗಿ ಕೊಡ್ತಾರೆ ಅಂತ ನೋಡಿ. ಗಾಡಿ ಬೈ ಮಾಡಿದ್ರೆ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಹಾಕಿ ಕೊಡ್ತಾರೆ ಅನ್ಬೋದು. ನೀವು 20 ಲೀಟರ್ ಅಂದ್ರೆ ಆರಾಮಾಗಿ ನಿಮ್ಮ ನಿಯರೆಸ್ಟ್ ಹೋಗ್ಬಿಡ್ಬೋದು. ನೀವು ಫುಲ್ ಟ್ಯಾಂಕ್ ನಿಯರ್ ಬಂದ್ಬಿಡುತ್ತಲ್ವಾ? ಹೌದು ಸರ್, ನಿಯರ್ ಬಂದ್ಬಿಡುತ್ತೆ ಆರಾಮಾಗಿ. ಓಕೆ 75% ಆರಾಮಾಗಿ ಬರುತ್ತೆ. ಓಕೆ. ಸೊ ವಿಡಿಯೋ ಶುರು ಮಾಡೋಣ ಸರ್? ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈ ಏರ್ ಅಂಡ್ ಸೇಲ್ ಅಲ್ಲಿ ಸೊ ಒಳ್ಳೊಳ್ಳೆ ಕಾರ್ಗಳನ್ನ ಬೈ ಮಾಡ್ಬೇಕಂದ್ರೆ ಆರಾಮಾಗಿ ನೀವು ಕರ್ನಾಟಕ ಕಾರ್ ಝೋನ್ ಬನ್ನಿ, ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಯಾವುದು ಇಲ್ಲಿ ಫಿಕ್ಸೆಡ್ ಪ್ರೈಸ್ ಆಗಿಲ್ಲ, ನೆಗೋಷಿಯಬಲ್ ಇರುತ್ತೆ. ಕೂತ್ಕೊಂಡು ಮಾತಾಡಿ, ಅವ್ರು ಯಾವ್ದನ್ನು ಆಗಲ್ಲ ಅಂತ ಹೇಳಲ್ಲ, ಅಲ್ಲಿ ಅಡ್ಜಸ್ಟ್ ಮಾಡ್ಬಿಟ್ಟು ಓಕೆ ಅಂತ ಕೊಡ್ತಾರೆ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಮೊದಲನೇ ಗಾಡಿ ಇರೋದು ವೋಲ್ಕ್ಸ್ವ್ಯಾಗನ್ ಪೋಲೋ, ಅದು ಕೂಡ ರೆಡ್ ಬ್ಯೂಟಿ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ಇದು ಫಸ್ಟ್ ವೆಹಿಕಲ್ ತೋರಿಸ್ತಾ ಇರೋದು. ಇದು ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ, ಸಿಂಗಲ್ ಓನರ್ಶಿಪ್ ಆಗಿದೆ. ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಂಚೂರು ಡೆಂಟು ಸ್ಕ್ರಾಚಸ್ ಎಲ್ಲೂ ಇಲ್ಲ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 67,000 ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಹೈಲೈನಾ? ಹೌದು ಸರ್, ಹೈಲೈನ್ ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ವೆಹಿಕಲ್ ಬಂದಿರುತ್ತೆ. ಬರೀ 60 ಸರ್, ಜಸ್ಟ್ 67,000 ಡ್ರೈವನ್ ಆಗಿದೆ ಸರ್. ಸರ್ ಇದ್ರ ಪ್ರೈಸ್? ಸರ್ ಇದಕ್ಕೆ ನೀವು ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ಸರ್ ನಿಮ್ಗೆ 3.5 ಕಡಿಮೆ ಸಿಗಲ್ಲ.
ನಮ್ ಶೋರೂಮ್ ವಿಸಿಟ್ ಮಾಡಿದ್ರೆ ಜಸ್ಟ್ 3,30,000 ಗೆ ಮಾಡ್ಕೊಡೋಣ ಸರ್. 3,30,000 ಹೌದು ಸರ್. ರೆಡ್ ಕಲರ್ ಬೇಡ ನಿಮ್ಗೆ, ಸ್ಕೈ ಬ್ಲೂ ಕಲರ್ ಇದೆ. ಸ್ಕೈ ಬ್ಲೂ ಬೇಡ, ಗ್ರೇನು ಅವೈಲೇಬಲ್ ಇದೆ. ಇದು ಡೀಟೇಲ್ಸ್ ಬಂದು 2012 ಸಿಂಗಲ್ ಓನರ್ ವೆಹಿಕಲ್, ಕಂಫರ್ಟ್ ಲೈನ್ ವೇರಿಯಂಟ್ ಆಗಿರುತ್ತೆ. ಇದನ್ನು ಜಸ್ಟ್ 57,000 ಡ್ರೈವನ್ ಆಗಿದೆ ಸರ್ ಅಷ್ಟೇ. ಓಕೆ, ಬರೀ 57,000 ಡ್ರೈವನ್ ಆಗಿದೆ ಅಷ್ಟೇ. ಸಿಂಗಲ್ ಓನರ್ ವೆಹಿಕಲ್, ಹಾ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಸರ್ ಅವತ್ತು ವರ್ಷದ್ದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. ಹೌದು ಸರ್, ಇದೂನು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಹೌದು. ಓಕೆ ಸರ್, ಇದ್ರ ಪ್ರೈಸ್ ಸರ್ ಇದಕ್ಕೆ ನೀವು ಇದೂನು ಸೇಮ್ ಸರ್. ಇದನ್ನು ನೀವು ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ 3.5 ಬೇಕು. ಶೋರೂಮ್ ವಿಸಿಟ್ ಮಾಡಿದ್ರಿ ಜಸ್ಟ್ 3,25,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,25,000 ಚಾಲೆಂಜಿಂಗ್ ಪ್ರೈಸ್ ಸರ್. ಓಕೆ ಸರ್, ಇನ್ನು ಪೋಲೋ ಸರ್ ಇದು 2010, ಇದೂನು ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಅದು ಸರ್ ಜಸ್ಟ್ 65,000 ರನ್ ಆಗಿರೋದು ವಿತ್ ಶೋರೂಮ್ ರಿಕಾರ್ಡ್, ಮ್ಯಾನ್ಯುಯಲ್ ಬುಕ್ ಎಲ್ಲಾ ಸಿಗುತ್ತೆ. ಓಕೆ ನೋಡಿ, ಇದು 65,000 ಓಡಿದೆ ಅಂತೆ, ಶೋರೂಮ್ ರಿಕಾರ್ಡ್. ಇದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇವರು ಇವಾಗಲೇ 3ನೇ ಪೋಲೋ ತೋರಿಸ್ತಾ ಇರೋದು. ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡಿ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 2,90,000 ಕೋಟಿಂಗ್ ಮಾಡ್ತಾ ಇದೀನಿ. ಹಾ. ಎದುರುಗಡೆ ಬಂದ್ರೆ ಜಸ್ಟ್ 2,85,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಪೋಲೋ ಸಿಂಗಲ್ ಓನರ್ 2,85,000 ಗೆ ಸಿಗ್ತಾ ಇರೋದು. ಬಲೇನೋ ಸರ್ ಬಲೆನೋ ಸರ್, ಡೀಸೆಲ್ ವೆಹಿಕಲ್ ಸರ್, 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಮಾರ್ಕೆಟ್ ಪ್ರೈಸಿಂಗ್ ಸರ್ ನಿಮ್ಗೆ 6.5 ಕಡಿಮೆ ಸಿಗಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಜಸ್ಟ್ 67,000 ಡ್ರೈವನ್ ಆಗಿರೋದು ವಿತ್ ಶೋರೂಮ್ ರಿಕಾರ್ಡ್ ಸಿಗುತ್ತೆ ಸರ್. ಓಕೆ ಓಕೆ ಸರ್, ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 5,85,000 ಕೋಟಿಂಗ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ ಜಸ್ಟ್ 5,70,000 ಗೆ ಕ್ಲೋಸ್ ಮಾಡ್ಕೊಳ್ಳೋಣ ಸರ್. 5,70,000. ಹೌದು ಸರ್. ಸೊ ನೋಡಿ, 19 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ವೆಹಿಕಲ್ ಆಗಿರುತ್ತೆ. 5,70,000 ಗೆ ಕ್ಲೋಸ್ ಮಾಡ್ಕೊಡೋಣ. 5,75,000 ಗೆ ಕ್ಲೋಸ್ ಆಗುತ್ತಂತೆ. ಸರ್ ಎದುರುಗಡೆ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. ಕಡಿಮೆ ಮಾಡ್ತೀನಿ ಅಂತ ಅವಾಗಲೇ ವಿಡಿಯೋದಲ್ಲಿ ನಾವು ಹೇಳಿದ್ವಿ. ಸೊ ಎಲ್ಲಾ ಗಾಡಿ ಮೇಲೂ ಇವತ್ತು ಅವರು ಯಾವುದೇ ಗಾಡಿ ತೋರಿಸಬಹುದು, ಪ್ರತಿಯೊಂದು ಗಾಡಿ ಮೇಲೂ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲೂ ಕೂಡ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ಇರೋದು ಆಲ್ಟೋ K10. ಸಿಟಿಯಲ್ಲಿ ಓಡಿಸಕ್ಕೆ, ಪಾರ್ಕಿಂಗ್ ಸ್ಪೇಸ್ ಗೆ ಒಂದು ಚಿಕ್ಕ ಒಳ್ಳೆ ವೆಹಿಕಲ್, ಫ್ಯಾಮಿಲಿ ಕಲಿಯೋರ್ಗೆನು ಒಳ್ಳೆ ವೆಹಿಕಲ್ ಸರ್. ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಆಲ್ಟೋ K10 ವಿತ್ CNG ಫಿಟೆಡ್ ಇರೋದು ಸರ್. ಆರಾಮಾಗಿ ನೀವು 30-35 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ವಿತ್ CNG. ಓಕೆ ನೋಡಿ, ಒಂದು ಚಿಕ್ಕ ಗಾಡಿ ಸಿಟಿಲಿ ಯಾರು ಓಡಿಸಕ್ ನೋಡ್ತಿದ್ರೆ ಅಂದ್ರೆ ಅದು ಲೋ ಬಜೆಟ್ ಅಲ್ಲಿ ಇದೆ ನೋಡಿ. ಅದು ಕೂಡ ಪೆಟ್ರೋಲ್ ವಿತ್ CNG ಆಗಿರುತ್ತೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 1,75,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಎಷ್ಟು ಸರ್ ಇದು? 1,75,000 ಗೆ ಸರ್. 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 1,75,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕ್ಲೋಸ್ ಆದ್ರೆ ಇನ್ನು ಮುಂದೆ ಕೂತ್ಕೊಂಡು ಕಡಿಮೆ ಆಗುತ್ತೆ. ಸರ್ ಒಂದು ಶೋರೂಮ್ ಟೆಸ್ಟ್ ಅಲ್ಲಿ ಸ್ಯಾಂಟ್ರೋ ಹುಡುಕ್ತಿದಾರಾ? ಅದು ಕೂಡ ಡಿಫ್ರೆಂಟ್ ಕಲರ್ ಅಲ್ಲಿ, ಆಫ್ಟರ್ ಮಾರ್ಕೆಟ್ ಅಲೈಸ್, ಹೊಸ ಬ್ರಾಂಡ್ ನ್ಯೂ ಟೈರ್, ಜಸ್ಟ್ 74,000 ಡ್ರೈವನ್ ಆಗಿರೋದು ಸರ್ ಅಷ್ಟೇ ವೆಹಿಕಲ್. ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಹೌದು ಸರ್. ಫುಲ್ ಟಾಪ್ ಅಂಡ್ ಸ್ಯಾಂಟ್ರೋ ಎಕ್ಸೋ ಸರ್. 4 ಪವರ್ ವಿಂಡೋ, ಪವರ್ ಶೇರಿಂಗ್ ಎಲ್ಲಾ ಬರುತ್ತೆ ಸರ್ ಇದರಲ್ಲಿ. ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಆಗಿರೋದು, ಫಾಗ್ ಲೈಟ್, ಹಿಂದೆ ಡಿಫಾಗರ್, ಬ್ಯಾಕ್ ವೈಫರ್, 4 ಪವರ್ ವಿಂಡೋ, ಪವರ್ ಶೇರಿಂಗ್, AC ಎಲ್ಲ ಬರುವಂತ ವೆಹಿಕಲ್ ಸ್ಯಾಂಟ್ರೋ ಸರ್. ಲೋ ಬಜೆಟ್ ಇದು? ಹೌದು ಸರ್, ಲೋ ಬಜೆಟ್ ವೆಹಿಕಲ್ ಸರ್. ಹೇಳಿ ಪ್ರೈಸ್ ಸರ್. ಈ ಟೆಸ್ಟ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ 2 ಲಕ್ಷ ಕಡಿಮೆ ಸಿಗಲ್ಲ ಸರ್. ಕರ್ನಾಟಕ ಕಾರ್ಸ್ ಗೆ ವಿಸಿಟ್ ಮಾಡಿ ಜಸ್ಟ್ 1,85,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 1,85,000. ಹೌದು ಸರ್. ಸರ್ ಯಾವ ಸರ್ ಇದು ವೆಹಿಕಲ್? ಸರ್ ಹುಲಿ ಇದ್ದಂತ ಸರ್ ವೆಹಿಕಲ್ ಇದು. ಹುಲಿನಾ ಸರ್ ಇದು? ಹೌದು ಸರ್. ಫಾರ್ಚುನರ್ ಸರ್, 4x4 ವೆಹಿಕಲ್, ಫುಲ್ ಮಾಡಿಫೈಡ್ ಸರ್. ಬರೇ 4 ಲಕ್ಷ ಖರ್ಚು ಮಾಡಿದಾರೆ ಸರ್ ವೆಹಿಕಲ್. ಬರೇ ಮಾಡಿಫಿಕೇಶನ್ ಗೆ ಖರ್ಚು ಮಾಡಿದ್ದಾರೆ ಸರ್. ಸರ್ ಆಫ್ಟರ್ ಮಾರ್ಕೆಟ್ ಫಾಗ್ ಲ್ಯಾಂಪ್ಸ್ ಸರ್, ನಿಮ್ಗೆ ಅಲಾಯ್ ವೀಲ್ಸ್, ಹೊಸ ಬ್ರಾಂಡ್ ನ್ಯೂ ಟೈರ್, ಸಸ್ಪೆನ್ಷನ್, ಆಫ್ಟರ್ ಮಾರ್ಕೆಟ್ ಫುಲ್ಲಿ ಸರ್. ಕ್ಯಾರಿಯರ್ ನಿಮ್ಗೆ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಫುಲ್ಲಿ ಮೋಡಿಫೈ. ಒಂದು ಫಾರ್ಚುನರ್ ನೋಡ್ತಿದ್ರೆ ಪ್ರತಿಯೊಂದು ಇದರಲ್ಲಿ ಮೋಡಿಫೈ ಮಾಡಿಸಿದ್ರೆ ಅನ್ಬೋದು ಸರ್. ಹಂಗೆ ಫೀಚರ್ಸ್ ಅಂತ ಹೇಳ್ಬಿಡ್ತಾರೆ ಸರ್. ಫೀಚರ್ಸ್ ಬಂದು ಹೇಳಿ ಸರ್ ಇದರಲ್ಲಿ. ಸರ್ ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್, 4x4 ವೆಹಿಕಲ್ ಸರ್. ಲೆದರ್ ಅಪಲ್ಸರೀಸ್ ಎಲ್ಲ ಇದೆ ಸರ್. ಡಿಫಾಗರ್, ಬ್ಯಾಕ್ ಪ್ರ ಎಲ್ಲಾ ಬರುತ್ತೆ ಸರ್ ಇದರಲ್ಲಿ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಫುಲ್ಲಿ ಟಾಪ್. ಅದು ಕೂಡ 4x4 ಆಗಿರುತ್ತೆ. 4 ವೀಲ್ ಡ್ರೈವ್ ಆಗಿರುತ್ತೆ. ನೋಡ್ತಾರೆ ಬ್ರಾಂಡ್ ನ್ಯೂ ಟೈರ್ಗಳು, ಆಫ್ಟರ್ ಮಾರ್ಕೆಟ್. ಸೊ ಎಲ್ಲ ಚೇಂಜ್ ಮಾಡಿದಾರೆ ಅನ್ಬೋದು. ಕಂಪ್ಲೀಟ್ಲಿ ಮೋಡಿಫೈ ವೆಹಿಕಲ್. ಯಾರೋ ಒಂದು ಫಾರ್ಚುನರ್ ನೋಡ್ತಾ ಇದ್ರೆ, ಸೊ ಒಂದು ಫಾರ್ಚುನರ್ ಬಂದಿದೆ ನೋಡಿ. ಸಖತ್ ಮೋಡಿಫೈ ಮಾಡಿದಾರೆ, ನೋಡಕ್ಕೆ ಒಂಥರ ಸೂಪರ್ ಆಗಿದೆ. ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಕ್ಸ್ಟ್ರಾ ಪ್ರೊಜೆಕ್ಟರ್ ಲೈಟ್ ಕೂಡ ಹಾಕ್ಸಿದಾರೆ ಅನ್ಬೋದು. ಈ ಕಡೆ ಎಲ್ಲ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಕಂಪ್ಲೀಟ್ ಗ್ರಿಲ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಎಲ್ಲಾನು ಸರ್ ಆಫ್ ರೋಡ್ ಅವರಿಗೆ ಒಳ್ಳೆ ವೆಹಿಕಲ್ ಸರ್ ಇದು. ಬಂಪರ್ ಕೂಡ ಮೆಟಲ್ ಬಂಪರ್ ಆಗಿರುತ್ತೆ. ಇಲ್ಲೂ ಕೂಡ ಫಾಗ್ ಲೈಟ್ ಹಾಕಿದ್ದಾರೆ. ಸೊ ಕಂಪ್ಲೀಟೆಡ್ ಮಾಡಿಫೈ ಆಗಿರೋ ವೆಹಿಕಲ್ ಆಗಿರುತ್ತೆ. ನಿಮಗೆ ಆಫ್ ರೋಡ್ಗೆ ನಂಬರ್ 1 ವೆಹಿಕಲ್ ಅನ್ಬೋದು. ಆಫ್ ರೋಡ್ ರಿಲೇಟೆಡ್ ಇದನ್ನ ಮಾಡಿಫೈ ಮಾಡಿದ್ದಾರೆ. ಸೊ 4 4 ವೀಲ್ ಡ್ರೈವ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು ಸರ್. ಇದ್ರದ್ದು ಪ್ರೈಸ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 15 ಲಕ್ಷ ಕಡಿಮೆ ಸಿಗಲ್ಲ ಸರ್. ಈ ತರ ಇರೋ ವೆಹಿಕಲ್, ಈ ತರ ಟೆಸ್ಟ್ ಅಲ್ಲಿ ಇರೋದು. ಕರ್ನಾಟಕ ಕಾರ್ಸ್ ಗೆ ವಿಸಿಟ್ ಮಾಡಿ ಜಸ್ಟ್ 13,50,000 ಮಾಡ್ಕೊಡೋಣ.
ವಿತ್ ಮೋಡಿಫೈ ಇರೋ ವಿತ್ ಮಾಡಿಫೈ ಸರ್. ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ, 5 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 10 ಮಾಡಲ್ ಆಗಿರುತ್ತೆ ಸರ್. ಗಾಡಿ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ ಸರ್. ಪ್ರೈಸ್ ಸರ್ ಏನು ಸರಿ ಸರ್ ಜಸ್ಟ್ 13,50,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಮಾಡಲ್ ಓನರ್ ಹೇಳಿಲ್ಲ ಸರ್. 2010 ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಸರ್ ಒಂದಿ ಹೊಸ ಸ್ಟಾಕ್ ಸರ್. i20 ಜಸ್ಟ್ ಈಗ ಬಂದಿರೋದು. Hyundai i20 ಸ್ಪೋರ್ಟ್ಸ್. ಇದರಲ್ಲಿ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋ, ಡಿಫಾಗರ್, ಏರ್ ಬ್ಯಾಗ್, ಆಟೋಮೆಟಿಕ್ ವಾರಿಯಮ್ ಎಲ್ಲಾ ಬರುತ್ತೆ ಸರ್. ಅದು ಕೂಡ ತುಂಬಾ ರೇರ್ ಕಲರ್, ಬ್ಲೂ ಕಲರ್ ಅಲ್ಲಿ. ಗಾಡಿ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ ಸರ್. 1,05,000 ಓಡಿದೆ, ವಿತ್ ಶೋರೂಮ್ ರಿಕಾರ್ಡ್ ಇದೆ ಸರ್. ಶೋರೂಮ್ ರಿಕಾರ್ಡ್ ಇರುವಂತ ವೆಹಿಕಲ್ ಆಗಿರುತ್ತೆ. i20 ಬ್ಲೂ ಕಲರ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ ಸರ್. ಕರ್ನಾಟಕ ಕಾರ್ಸ್ ವಿಸಿಟ್ ಮಾಡಿ ಜಸ್ಟ್ 5,50,000ಗೆ ಕ್ಲೋಸ್ ಮಾಡ್ಕೊಡೋಣ. 5,50,000 ಹೌದು ಸರ್. ಎದುರುಗಡೆ ಬಂದ್ರೆ ಇನ್ನ 10,000 ಬಿಟ್ಕೊಡೋಣ ಸರ್. ವರ್ಣ ಸರ್ ಸಿಟಿಯಲ್ಲಿ ಡೈಲಿ ಯೂಸ್ ಮಾಡೋರಿಗೆ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇದಾರೆ, ಅದು ಕೂಡ ಮೈಲೇಜ್ ವೆಹಿಕಲ್. ಕರ್ನಾಟಕ ಕಾರ್ಸ್ ವಿಸಿಟ್ ಮಾಡಿ. Hyundai ವರ್ನಾ ಫ್ಲೂಡಿಕ್. ಡೀಟೇಲ್ಸ್ ಬಂದು 2012 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. SX ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ಇದು. ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ವಾರಿಯಮ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್ ಎಲ್ಲಾ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಎಲ್ಲ ಸರ್. ಡೀಸೆಲ್ ವೆಹಿಕಲ್ ಆಗಿರುತ್ತೆ ಇದು. ಸೊ ಡೀಸೆಲ್. ಹೌದು ಸರ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಜಸ್ಟ್ 4,15,000ಗೆ ಕ್ಲೋಸ್ ಮಾಡ್ಕೊಡೋಣ. ಸೊ ಡೀಸೆಲ್ ವೆಹಿಕಲ್ 4,15,000. ಹೌದು ಸರ್. ಸರ್ ಇನ್ನೊಂದು ಡೀಸೆಲ್ ವೆಹಿಕಲ್ ಸರ್. ಡೀಟೇಲ್ಸ್ ಬಂದು 2015 ಮಾಡಲ್ ಆಗಿದೆ. ಸೆಕೆಂಡ್ ಓನರ್ಶಿಪ್ ಆಗಿದೆ. ZDI ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಫೀಚರ್ಸ್ ಬಂದು ಕಂಪ್ನಿ ಫಿಲ್ಡ್ ಅಲೈಸ್, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಟೋಮೆಟಿಕ್ ವಾರಿಯಮ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್, ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲಾ ಬರುತ್ತೆ ಸರ್. ಫುಲ್ ಟಾಪ್ ಅಂಡ್ ವೆಹಿಕಲ್. ಸೊ ಕೀಲೆಸ್ ಎಂಟ್ರಿ ಬರುತ್ತಲ್ಲ. ಹೌದು ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ವೆಹಿಕಲ್. ಸೊ ನೋಡಿ ಡೀಸೆಲ್ ವೆಹಿಕಲ್ ಸಿಯಾಸ್ ಯಾರು ನೋಡ್ತಿದ್ರು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ ಸರ್. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 5,75,000ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ ಡೀಸೆಲ್ ವೆಹಿಕಲ್ 5,75,000 ಸರ್. ಎದುರುಗಡೆ ಬಂದ್ರೆ ಜಸ್ಟ್ 5,60,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಇನ್ನೊಂದು ಡೀಸೆಲ್ ವೆಹಿಕಲ್ ಸರ್. ಚಿಕ್ಕ ವೆಹಿಕಲ್ ಸರ್. ಶಿಫ್ಟ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್ ಇದೂನು. ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ. ಬಟ್ ಓನರ್ ಥರ್ಡ್ ಓನರ್ಶಿಪ್ ಇದೆ. ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಡಿಫಾಗರ್, ಬ್ಯಾಕ್ ವೈಪರ್ ಕೂಡ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸೊ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ ಸರ್. ಬ್ರಿಸ್ಟೋನ್ ಟೈರ್ ಕೂಡ ಹಾಕ್ಸಿದ್ದಾರೆ. ಮ್ಯಾಗ್ವಿಲ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಟಾಪ್ ಅಂಡ್ ವೆಹಿಕಲ್ ಶಿಫ್ಟ್ ಯಾರು ನೋಡ್ತಾ ಇದ್ರೆ ಸರ್. ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಜಸ್ಟ್ 3,80,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. 3,80,000ಗೆ ನೋಡಿ ಟಾಪ್ ಅಂಡ್ ವೆಹಿಕಲ್ ಶಿಫ್ಟ್ 3,80,000ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಎದುರುಗಡೆ ಬಂದ್ರೆ ಜಸ್ಟ್ 3,65,000ಗೆ ಕ್ಲೋಸ್ ಮಾಡ್ಕೊಡೋಣ. ಅದರಲ್ಲೂ ಕಡಿಮೆ ಆಗುತ್ತೆ. 3,65,000 ಆಗುತ್ತೆ. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ ಸರ್. ಹೌದು ಸರ್. ಇನ್ನ ಕಡಿಮೆ ಆಗುತ್ತೆ ಮತ್ತೊಂದು ಶಿಫ್ಟ್ ಸರ್. ಇನ್ನೊಂದು ಡೀಸೆಲ್ ಶಿಫ್ಟ್ ಸರ್. ಡೀಟೇಲ್ಸ್ ಬಂದು 2008 ಮಾಡಲ್ ಆಗಿದೆ. ಸಿಂಗಲ್ ಓನರ್ಶಿಪ್ ಆಗಿದೆ. 98,000 ಡ್ರೈವನ್ ಆಗಿದೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. 2008 ಮಾಡಲ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ವಿತ್ ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ ವೆಹಿಕಲ್ದು. ಡೀಸೆಲ್ ವೆಹಿಕಲ್ ಸಿಟಿಯಲ್ಲಿ ಓಡಿಸಕ್ಕೆ, ಡೈಲಿ ಓಡಿಸಕ್ಕೆ ಯಾರೋ ಲೋ ಬಜೆಟ್ ಅಲ್ಲಿ ಹುಡುಕ್ತಿದಾರ, ಶೋರೂಮ್ಗೆ ವಿಸಿಟ್ ಮಾಡಿ ಸರ್. ಲೋ ಬಜೆಟ್ ಶಿಫ್ಟ್ ಇದು. ಹೌದು ಸರ್. ಸರ್ ಪ್ರೈಸ್ ಸರ್ ಜಸ್ಟ್ 2,75,000ಗೆ ಕ್ಲೋಸ್ ಮಾಡ್ಕೊಡೋಣ. ಶಿಫ್ಟ್ 2,75,000ಗೆ. ಸರ್ Hyundai Eon ಸರ್. ಒಂದ್ ಚಿಕ್ಕ ವೆಹಿಕಲ್, ಲೇಡೀಸ್ ಓಡಿಸಕ್ಕೆ, ಸಿಟಿಯಲ್ಲಿ ಓಡಿಸಕ್ಕೆ ಒಳ್ಳೆ ವೆಹಿಕಲ್ ಸರ್. ಮೈಲೇಜ್ ವೆಹಿಕಲ್. ಡೀಟೇಲ್ಸ್ ಬಂದು 2014 ಮಾಡಲ್ ಆಗಿದೆ. ಥರ್ಡ್ ಓನರ್ಶಿಪ್ ಆಗಿದೆ. ಥರ್ಡ್ ಓನರ್ ಆಗಿದೆಯಾ? ಹೌದು ಸರ್. ಥರ್ಡ್ ಓನರ್ ಆಗಿದೆ ಸರ್. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡೋಣ ಸರ್. 14 ಮಾಡಲ್. ಪವರ್ ವಿಂಡೋ. ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ. ಸೊ ಇಯೋನ್ ಕಡಿಮೆ ಪ್ರೈಸ್ ಅಲ್ಲಿ. ಹೌದು ಸರ್. ಓಕೆ ಸರ್. ಪ್ರೈಸ್ ಸರ್ 14 ಮಾಡಲ್ ಮಾರ್ಕೆಟ್ ಪ್ರೈಸಿಂಗ್ ನಿಮ್ಗೆ 2,60,65,000 ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 2,43,000ಗೆ ಕ್ಲೋಸ್ ಮಾಡ್ಕೊಡೋಣ. 2,45,000. ಹೌದು ಸರ್. 2,45,000 ಕ್ಲೋಸ್ ಮಾಡ್ಕೊಡೋಣ. ಎದುರುಗಡೆ ಬಂದ್ರೆ ಇನ್ನೊಂದು 5,000 ಬಿಟ್ಕೊಡೋಣ ಸರ್. ಹೇಳಿ ಸರ್. ನೆಕ್ಸ್ಟ್ ಇರೋದು ರೆನಾಲ್ಡ್ ಸ್ಕಾಲಾ ಡೀಸೆಲ್ ವೆಹಿಕಲ್. ಗಾಡಿ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ. ಹೌದು ಸರ್. ಫುಲ್ಲಿ ಟಾಪ್ ಅಂಡ್. ಸಣ್ಣ ಪಟ್ಟ ಖರ್ಚಿದೆ. ಯಾರು ಡೀಲಿಂಗ್ ಪ್ರೈಸ್ ಅಲ್ಲಿ ನೋಡ್ತಾವ್ರಿಗೆ ಅವ್ರಿಗೆ ಕೊಟ್ಬಿಡೋಣ ಸರ್. ಸೊ ಇದು ಡೀಲಿಂಗ್ ಪ್ರೈಸ್ ಅವ್ರಿಗೆ ಕೊಡ್ತೀರಾ? ಹೌದು ಸರ್. ಸಣ್ಣ ಪುಟ್ಟ ಖರ್ಚಿದೆ. ಹೌದು ಸರ್. ಪ್ರೈಸ್ ಹೇಳಿ ಸರ್. ಇದು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 3,10,000ಗೆ ಕ್ಲೋಸ್ ಮಾಡ್ಕೊಡೋಣ. ಟಾಪ್ ಅಂಡ್ ವೆಹಿಕಲ್ 3,10,000. ಡೀಸೆಲ್ ವೆಹಿಕಲ್. ಡೀಸೆಲ್. ಹೌದು ಸರ್. ಸೊ ಟಾಪ್ ಅಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್ 3,10,000. ಹೌದು ಸರ್. ಮಾಡಲ್ 2013. ಸರ್ ಇನ್ವನ್ ಪೋಲೋ ಸರ್. ಡೀಟೇಲ್ಸ್ ಬಂದು 2011. ಇದು ಕೂಡ ಸಿಂಗಲ್ ಓನರ್. ವೆಹಿಕಲ್. ಜಸ್ಟ್ 54,000 ಕಿಲೋಮೀಟರ್ ಡ್ರೈವನ್ ಆಗಿರೋದು ಅಷ್ಟೇ. ಓಕೆ ಸರ್. ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್. ಗಾಡಿ ತುಂಬಾ ಕ್ಲಾಸ್ ಆಗಿದೆ. ಕಂಪ್ನಿ ಫಿಟೆಡ್ ಅಲೈಸ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಗಾಡಿ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ ಸರ್. ನೋಡಿ ವೈಟ್ ಕಲರ್ ಪೋಲೋ ನೋಡ್ತಾ ಇದ್ರೆ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳಿದ್ರು. ಸೊ ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದು ಜಸ್ಟ್ 3,10,000ಗೆ ಕ್ಲೋಸ್ ಮಾಡ್ಕೊಡೋಣ. 3,10,000 ಸರ್. ಕಡಿಮೆ ಆಗುತ್ತಾ? ಎದುರುಗಡೆ ಬಂದಿ ಸರ್ ಇನ್ನೊಂದು 10,000 ಬಿಟ್ಕೊಡೋಣ.
ಓಕೆ ಸರ್ ಯಾವ ಸರ್ ಲೋ ಬಜೆಟಾ? ಸರ್ ಇದೇ ಹೇಳಿದ್ದು ಸರ್ ಮೊದಲನೇ ಗಾಡಿ ಫಸ್ಟ್ ಗಾಡಿ 45,000 ಆಗಿದೆ ಅಂತ. ಹಾ. ಇದೇ ವೆಹಿಕಲ್ ಅದು. ಓಕೆ ಕಲಿಯೋರ್ಗೆ ಒಂದು ಲೋ ಬಜೆಟ್ ಅಲ್ಲಿ ಕೊಟ್ಬಿಡೋಣ ಸರ್. 2 ವೀಲರ್ ಪ್ರೈಸ್ ಅಲ್ಲಿ ಕೊಡೋಣ ಸರ್ ಏನ್ ಸರ್ ಡೀಟೇಲ್ಸ್? ಸರ್ 2003 ಸೆಕೆಂಡ್ ಓನರ್, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ ಸರ್. ಓಕೆ ಲ್ಯಾಬ್ಸ್ ಆಗಿರೋ ಡಾಕ್ಯುಮೆಂಟ್ಸ್ ಇದೆ, ಹಾಗೇನೆ AC ಬರುತ್ತಲ್ವಾ? ಹೌದು ಸರ್ 800 AC MPF ಇಂಜಿನ್ ಆಗಿರುತ್ತೆ ಸರ್ ಪ್ರೈಸು ಸರ್. ಜಸ್ಟ್ 42,000 ಗೆ ಕೊಡೋಣ. 42,000ಕ್ಕೆ. ಹೌದು ಸರ್. ಇನ್ನೊಂದು ಚಿಕ್ಕ ವೆಹಿಕಲ್ ಸರ್, ಓಕೆ ಮಾರುತಿ ಸುಜುಕಿ ವ್ಯಾಗನರ್. ಡೀಟೇಲ್ಸ್ ಬಂದು 2008 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಓಕೆ ನೋಡ್ತಾ ಇರಬಹುದು ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ, ರೆಡ್ ಕಲರ್ ರೆಡ್ ಬ್ಯೂಟಿ ಅನ್ಬೋದು. ಸೊ ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. ಯಾರೋ ಒಂದು ಚಿಕ್ಕ ಗಾಡಿನ ಅದು ವ್ಯಾಗ್ನರ್ ನೋಡ್ತಾ ಇದ್ರೆ. ಸೊ ಇದೆ ನೋಡಿ ಸರ್ ಪ್ರೈಸು. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 1,85,000 ಗೆ ಕ್ಲೋಸ್ ಮಾಡ್ಕೊಡೋಣ. 1,85,000 ಗೆ 1,85,000. ಹೌದು ಸರ್, 1,80,000 ಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ರಿಟ್ಸ್ ಸರ್. ಡೀಟೇಲ್ಸ್ ಬಂದು 2012 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ಮೇಂಟೈನ್ 92,000 ಅವ್ರಿದೆ, ವಿತ್ ಶೋರೂಮ್ ರಿಕಾರ್ಡ್ ಇದೆ ಸರ್. ಚೆಕ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಗಾಡಿ ತಗೊಳ್ಳಿ ಸರ್. ಶೋರೂಮ್ ರೆಕಾರ್ಡ್ ವೆಹಿಕಲ್ ಇದು? ಹೌದು ಸರ್, ಶೋರೂಮ್ ರಿಕಾರ್ಡ್ ವೆಹಿಕಲ್. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ ನಿಮ್ಗೆ 3.5 ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 3,10,000 ಕ್ಲೋಸ್ ಮಾಡ್ಕೊಡೋಣ. ಓಕೆ 3,10,000. ಹೌದು ಸರ್. ಸರ್ ಸಿಟಿ? ಸರ್ ನೆಕ್ಸ್ಟ್ ಸಿಟಿ ಇರೋದು. ಡೀಟೇಲ್ಸ್ ಬಂದು 2011 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಜಸ್ಟ್ ಈಗ ಬಂದಿರೋದು, ಸಣ್ಣ ಪಟ ರೆಡಿ ಮಾಡ್ಬೇಕು. ಡೆಲಿವರಿ ಟೈಮ್ ಅಲ್ಲಿ ಎಲ್ಲಾ ಮಾಡ್ಕೊಡ್ತೀನಿ, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇಂಜಿನ್ ಅಲ್ಲಿ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 2,75,000 ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ಸಿಟಿ 2,75,000 11 ಮಾಡಲ್ ವೆಹಿಕಲ್. ಸರ್ ನೆಕ್ಸ್ಟ್ ಸರ್ 2 ಡಿನೋವಾ ಇದೆ, 2 XUV ಇದೆ, 4 ಆನೆ ಇದೆ ಸರ್ ಈಗ. ಹೌದಾ ಸರ್ ಡೀಟೇಲ್ಸ್? ಸರ್ 2015 ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, 2.5 ಲೀಟರ್ ಇಂಜಿನ್ ಬರುತ್ತೆ, ವಿ ವೇರಿಯಂಟ್ ಆಗಿರುತ್ತೆ. ಗಾಡಿ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ ಸರ್. ಓಕೆ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ? ಸರ್ ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಮತ್ತೆ ನಿಮ್ಗೆ ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್ ಬರುತ್ತೆ, ಪವರ್ ಸ್ಟೇರಿಂಗ್, ಡ್ಯುಯಲ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಸರ್. ಕಂಪ್ನಿ ಫಿಟೆಡ್ ಅಲೈಸ್ ಜೊತೆ ಬರುತ್ತೆ. ಓಕೆ ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದು ಮಾರ್ಕೆಟ್ ಅಲ್ಲಿ ನಿಮ್ಗೆ 12 ಲಕ್ಷ ಇದೆ ಸರ್. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 9,70,000 ಗೆ ಕ್ಲೋಸ್ ಮಾಡ್ಕೊಡೋಣ. ಲೋನ್ ಕೂಡ ಆಗುತ್ತಲ್ಲ? ಹೌದು ಸರ್, ಖಂಡಿತ. ಸಿವಿಲ್ ಚೆನ್ನಾದ್ರೆ 70% ಲೋನೇ ಮಾಡ್ಕೊಡೋಣ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಡೀಸೆಲ್ ಕ್ರಿಯೇಟಾ ಸರ್, SX ಪ್ಲಸ್ ಫುಲ್ ಟಾಪ್ ಅಂಡ್ ವೆಹಿಕಲ್. ಡೀಟೇಲ್ಸ್ ಬಂದು 2016 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್ ವೆಹಿಕಲ್, SX ಪ್ಲಸ್ ವೇರಿಯಂಟ್ ಆಗಿರುತ್ತೆ. ಇದು ಪುಷ್ ಬಟನ್ ಸ್ಟಾರ್ಟ್ ಆಗಿ ಬರುತ್ತೆ. ಫೀಚರ್ಸ್ ಬಂದು AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಡಿಫಾಗರ್, ಕಂಪ್ನಿ ಫಿಟೆಡ್ ಅಲೈಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 7,75,000 ಗೆ ಕ್ಲೋಸ್ ಮಾಡ್ಕೊಡೋಣ. ಸರ್ ನೆಗೋಷಿಯಬಲ್ ಆಗುತ್ತಲ್ಲ? ಖಂಡಿತ ಸರ್, ಎದುರುಗಡೆ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. ಸರ್ ಡೌನ್ ಪೇಮೆಂಟ್? ಸರ್ ಡೌನ್ ಪೇಮೆಂಟ್ ಒಂದು 3 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಹಾಗೆ ಒಂದು ಡಸ್ಟರ್ ಇದೆ ಸರ್. ಸರ್ ನೆಕ್ಸ್ಟ್ ಇರೋದು ಡಸ್ಟರ್ ಡೀಸೆಲ್ ವೆಹಿಕಲ್. ಡೀಟೇಲ್ಸ್ ಬಂದು 2014 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ಶಿಪ್ ಆಗಿದೆ, 97,000 ಡ್ರೈವನ್ ಆಗಿದೆ. 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಅದು ಕೂಡ ವೈಟ್ ಕಲರ್ ಅಲ್ಲಿ. ಡೀಸೆಲ್ ವೆಹಿಕಲ್, 85 PS ಇಂಜಿನ್ ಸರ್. ಓಕೆ ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 4,80,000 ಗೆ ಕ್ಲೋಸ್ ಮಾಡ್ಕೊಡೋಣ. 4,80,000 ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್ ಇನ್ನೊಂದು ಇನೋವಾ? ಸರ್ ಇನ್ನೊಂದು ಇನೋವಾ. ಡೀಟೇಲ್ಸ್ ಬಂದು 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಅಂಡ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ವಿ ವೇರಿಯಂಟ್ ಆಗಿರುತ್ತೆ. ಇದನ್ನು 2.5 ಲೀಟರ್ ಇಂಜಿನ್ ಆಗಿರುತ್ತೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ, ಕಂಪ್ನಿ ಫಿಟೆಡ್ ಅಲೈಸ್, AC, ಪವರ್ ಶೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ಸ್, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 6,10,000 ಗೆ ಕ್ಲೋಸ್ ಮಾಡ್ಕೊಡೋಣ. 6,10,000? ಹೌದು ಸರ್, ಎದುರುಗಡೆ ಬಂದ್ರಿ ಜಸ್ಟ್ 5,90,000 ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್ ನೆಕ್ಸಾನ್ ಸರ್? ಸರ್ ಟಾಟಾ ನೆಕ್ಸಾನ್ ಪೆಟ್ರೋಲ್ ವೆಹಿಕಲ್, ಎಕ್ಸೆಟ್ ಪ್ಲಸ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಸರ್. ಅದು ಕೂಡ ವೈಟ್ ಕಲರ್ ಅಲ್ಲಿ. ಗಾಡಿ ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ. ಜಸ್ಟ್ 41,000 ಡ್ರೈವನ್ ಆಗಿದೆ ಅಷ್ಟೇ. ಡೀಟೇಲ್ಸ್ ಬಂದು 2022 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 41,000 ಡ್ರೈವನ್ ಆಗಿದೆ. ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿ ಬರುತ್ತೆ. 41,000 ಓಡಿದ್ಯಾ? ಹೌದು ಸರ್. ಓಕೆ ಸರ್ ಪ್ರೈಸು? ಸರ್ ಮಾರ್ಕೆಟ್ ಪ್ರೈಸಿಂಗ್ 8.5 ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 7,75,000 ಗೆ ಕ್ಲೋಸ್ ಮಾಡ್ಕೊಡೋಣ. ಓಕೆ ಸರ್ ಹಾಗೆ SU500 ಸರ್? ಸರ್ ನೆಕ್ಸ್ಟ್ ಇರೋದು ಇನ್ನ 2 XUV ಇದೆ. ಇದು ಡೀಟೇಲ್ಸ್ ಬಂದು 2012 ಮಾಡಲ್ ಆಗಿದೆ, ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಇದನ್ನು ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 5,20,000 ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡ್ಕೊಡೋಣ. ಕಡಿಮೆ ಆಗುತ್ತೆ ಸರ್? ಹೌದು ಸರ್. ಸರ್ ಬ್ಲಾಕ್? ಸರ್ ನೆಕ್ಸ್ಟ್ ಬ್ಲಾಕ್ XUV. ಡೀಟೇಲ್ಸ್ ಬಂದು 2013 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್. ಇದನ್ನು W8 ವೇರಿಯಂಟ್, ಇದನ್ನು W8 ವೇರಿಯಂಟ್. ಇದು ಮಾರ್ಕೆಟ್ ಪ್ರೈಸಿಂಗ್ ನಿಮ್ಗೆ 6 ಲಕ್ಷ ಇದೆ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 4,95,000 ಗೆ ಕ್ಲೋಸ್ ಮಾಡ್ಕೊಡೋಣ. ಹೇಳಿ ಸರ್. ಸರ್ ಇನ್ನೊಂದು ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಟೆಸ್ಟ್ ಅಲ್ಲಿ ಇರೋ ವೆಹಿಕಲ್. ಡೀಟೇಲ್ಸ್ ಬಂದು 2007 ಸಿಂಗಲ್ ಓನರ್ಶಿಪ್ ಆಗಿದೆ, ವಿತ್ ಎಕ್ಸ್ಟ್ರಾ ಎಡಿಷನ್ ವೆಹಿಕಲ್ ಸರ್ ಇದು. ಇಲ್ಲಿ ಫೀಚರ್ಸ್ ತೋರಿಸಿ ಸರ್ ಕಸ್ಟಮರ್ ಗೆ. ತುಂಬಾ ಅಂದ್ರೆ ತುಂಬಾ ಕ್ಲಾಸ್ ಆಗಿದೆ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್,
ಇಲ್ಲ ಮ್ಯಾನುವಲ್ ವಿಂಡೋ ಬರುತ್ತೆ. ಮ್ಯಾನ್ಯುವಲ್ ವಿಂಡೋಸ್ ಇದೆ. ಸೊ ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ, ಒಂದು ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಸರ್ ರೆಡ್ ಕೀ ಎಲ್ಲಾ ಇದೆ ಸರ್, ವಿತ್ ಶೋರೂಮ್ ರಿಕಾರ್ಡ್ ಹೊಡಿರೋದು ವೆಹಿಕಲ್ ಸರ್. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ ಮಾರ್ಕೆಟ್ ಅಲ್ಲಿ ತಗೋಬೇಕಂದ್ರೆ 180 ಕಡಿಮೆ ಸಿಗಲ್ಲ. ಹಾ. ಶೋರೂಮ್ ವಿಸಿಟ್ ಮಾಡಿ ಜಸ್ಟ್ 1,65,000 ಗೆ ಕ್ಲೋಸ್ ಮಾಡ್ಕೊಡೋಣ. 1,65,000 ಸರ್